ನೋಡಿ, ಸಚಿವ ನಾಗೇಂದ್ರ ರಾಜೀನಾಮೆಗೆ ಫಿಕ್ಸ್ ಆಯ್ತಾ ಮುಹೂರ್ತ? ಕಾರಣ ಏನು? ಸಂಪುಟಕ್ಕೆ ತಿಂಗಳು ತುಂಬುವ ಮುನ್ನವೇ ಫಸ್ಟ್ ವಿಕೆಟ್ ಪತನ ಆಗುತ್ತಾ ಎನ್ನುವಂತ ಪ್ರಶ್ನೆ. ನಾಗೇಂದ್ರ ರಾಜೀನಾಮೆ ಸುಳಿವನ್ನ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಶಿಸ್ತಿನ ಹೆಸರಿನಲ್ಲಿ ನಾಗೇಂದ್ರ ರಾಜೀನಾಮೆ ಬಗ್ಗೆ ಪರೋಕ್ಷ ಸುಳಿವನ್ನ ನೀಡಿದ್ರ ಹಾಗಾದ್ರೆ ಡಿಕೆ ಶಿವಕುಮಾರ್. ನಾಳೆ ದೆಹಲಿಯಲ್ಲಿ ನಾಗೇಂದ್ರ ರಾಜೀನಾಮೆ ಭವಿಷ್ಯ ನಿರ್ಧಾರ ಆಗುತ್ತೆ. ಶಾಸಕರು, ಸಚಿವರು ಎಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳು ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಅವರು. ಈ ಶಿಸ್ತಿನ ಮಂತ್ರವನ್ನ ಪಠಿಸುತ್ತಲೇ ರಾಜೀನಾಮೆ ಸುಳಿವನ್ನ ಕೊಟ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಎನ್ನುವಂತ ಪ್ರಶ್ನೆ. ಒಂದ್ ಕಡೆ ಬಿಟ್ಟು ಬಿಡದೆ ಹೋರಾಟವನ್ನ ನಡೆಸ್ತಾ ಇದೆ ಬಿಜೆಪಿ ಹಾಗೆ ಜೆಡಿಎಸ್ನ ದೋಸ್ತಿ ನಾಯಕರು. ಇದರ ನಡುವೆ ಶಿಸ್ತಿನ ಪಾಠವನ್ನ ಮಾಡುವಂತ ನಿಟ್ಟಿನಲ್ಲಿ, ಶಿಸ್ತಿನ ಮಂತ್ರವನ್ನ ಪಠಣ ಮಾಡುವಂತ ನಿಟ್ಟಿನಲ್ಲಿ, ಅದು ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳು ಅಂತ ಹೇಳೋ ಮುಖಾಂತರ ಪರೋಕ್ಷ ರಾಜೀನಾಮೆ ಸುಳಿವು ಕೊಟ್ರ. ಬನ್ನಿ ಇದ್ರ ಬಗ್ಗೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು ಕೇಳಿ. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. That is what I can tell. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿ. ನೋಡಿ, ಈಗ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು ಅಂತ ನಾವೆಲ್ಲರೂ ಕೂಡ ನೋಡಿದ್ವಿ. ಇನ್ನೊಂದು ಕಡೆಯಲ್ಲಿ ದೋಸ್ತಿ ನಾಯಕರು ಕೂಡ ನಿರಂತರ ಹೋರಾಟವನ್ನ ಮಾಡ್ತಾ ಇದ್ರು. ಇದು ಮುಂದುವರಿದ ಭಾಗವಾಗಿ ಈಗ ಪಾದಯಾತ್ರೆ ಕೂಡ ಮಾಡೋಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಜೊತೆಗೆ ಡೇಟ್ ಕೂಡ ಅನೌನ್ಸ್ ಮಾಡಿಬಿಟ್ರು ಪಾದಯಾತ್ರೆ ಮಾಡುವಂತ ನಿಟ್ಟಿನಲ್ಲಿ. ಎಲ್ಲೊಂದ್ ಕಡೆ ಇದೆಲ್ಲವೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಪರೋಕ್ಷ ಸುಳಿವನ್ನ ಕೊಡ್ತಾ ಇದ್ರ. ಪ್ರಾಸಿಕ್ಯೂಷನ್ ಕೂಡ ಈಗ ಕೇಳ್ತಾ ಇದ್ರೆ, ಇನ್ನೊಂದ್ ಕಡೆ ಕೋರ್ಟ್ ಅಲ್ಲಿ ಇದೆ ಕೇಸು. ಆ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ ಸಂದರ್ಭದಲ್ಲಿ ಒಂದ್ ಕಡೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್. ಈಗ ಒಂದಿಷ್ಟು ಜನ ಇವ್ರನ್ನ ವಹಿಸ್ಕೊಂಡು ಬರ್ತಾ ಇದ್ದಾರೆ, ನಾಗೇಂದ್ರ ರಾಜೀನಾಮೆ ಕೊಡೋದು ಬೇಡ, ಏನಕ್ಕೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಎಲ್ಲೊಂದ್ ಕಡೆ ರಾಜೀನಾಮೆ ಕೊಡ್ಲಿ ಅನ್ನುವಂತ ಇಂಗಿತವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಸ್ವಪಕ್ಷದ ನಾಯಕರೇ. ಇದರ ಜೊತೆ ವಿರೋಧ ಪಕ್ಷದ ನಾಯಕರು ಕೂಡ ಸಾಕಷ್ಟು ತೀವ್ರ ಹೋರಾಟವನ್ನು ಮಾಡ್ತಾ ಇದ್ರು. ಸೊ ರಾಜೀನಾಮೆ ಕೊಡಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ರು. ಇದರ ಜೊತೆ ಸಿಎಂ ಆಡಿರುವಂತ ಮಾತು ಎಲ್ಲೊಂದ್ ಕಡೆ ಸಾಕಷ್ಟು ಕುತೂಹಲಕ್ಕೆ ಕೆರಳ್ತಾ ಇದೆ. ನಾಳೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಯಾಗಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಬೆಳಗ್ಗೆ 7 ಗಂಟೆಗೆ ಬೆಂಗಳೂರಿನಿಂದ ನಿರ್ಗಮಿಸಲಿದ್ದಾರೆ ಡಿಕೆ ಶಿವಕುಮಾರ್. ಬಹಳ ಕುತೂಹಲವನ್ನ ಮೂಡಿಸಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿ, ಸಂಪುಟ ಸರ್ಜರಿ, ನಾಗೇಂದ್ರ ರಾಜೀನಾಮೆ ಬಗ್ಗೆ ಇಲ್ಲಿ ಚರ್ಚೆ ಆಗುವಂತ ಬಹಳ ನಿರೀಕ್ಷೆ ಇದೆ, ಬಹಳ ಕುತೂಹಲ ಇದೆ. ನಾಳೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಸೊ ಹೈಕಮಾಂಡ್ ನಾಯಕರ ಭೇಟಿಯಾಗಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಆ ನಿಟ್ಟಿನಲ್ಲಿ ಬೆಳಗ್ಗೆ 7 ಗಂಟೆಗೆ ಬೆಂಗಳೂರಿನಿಂದ ಹೊರಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ಸಿಎಂ ಡಿಕೆ ಶಿವಕುಮಾರ್ ಅವರ ಈ ಭೇಟಿ. ಸಂಪುಟ ಸರ್ಜರಿ, ನಾಗೇಂದ್ರ ರಾಜೀನಾಮೆ ಬಗ್ಗೆ ಚರ್ಚೆ ಆಗುತ್ತಾ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಬಿಟ್ಟು ಬಿಡದೆ ಹೋರಾಟ ವಿಪಕ್ಷ ನಾಯಕರಿಂದ ರಾಜೀನಾಮೆ ಕೊಡಬೇಕು ಅಂತ. ಇನ್ನೊಂದು ಕಡೆ ಮೇಜರ್ ಸರ್ಜರಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಸಂಪುಟದಲ್ಲಿ ಹೋಗ್ತಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಚಿವ ನಾಗೇಂದ್ರ ಕೇವಲ ಸಣ್ಣ ಮೀನು ಮಾತ್ರ. ವಾಲ್ಮೀಕಿ ನಿಗಮ ಹಗರಣದ ಹಿಂದೆ ತಿಮಿಂಗಲಗಳು ಕೂಡ ಇವೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಹೇಳಿಕೆ ಇದು. ಸಚಿವ ನಾಗೇಂದ್ರ ಕೇವಲ ಸಣ್ಣ ಮೀನು ಮಾತ್ರ, ಆದ್ರೆ ವಾಲ್ಮೀಕಿ ನಿಗಮ ಹಗರಣ ಅದರ ಹಿಂದೆ ದೊಡ್ಡ ದೊಡ್ಡ ತಿಮಿಂಗಲಗಳು ಇವೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಹೇಳಿಕೆ ಇದು. ನಾಗೇಂದ್ರಗೆ ತೇಜವಧೆ ಮಾಡಬೇಕೆನ್ನುವಂತ ಉದ್ದೇಶ ನಮಗಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ, ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ಹೋರಾಟ ಮುಂದುವರಿಯುತ್ತೆ. ಸಚಿವ ನಾಗೇಂದ್ರ ಕೇವಲ ಸಣ್ಣ ಮೀನು ಮಾತ್ರ ಅಂತ ಹೇಳ್ತಿದ್ದಾರೆ. ಶೋಷಿತ ಪೀಡಿತ ಸಮುದಾಯಗಳಿಗೆ ನ್ಯಾಯ ಕೊಡಿಸತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಕಟಿಬದ್ಧವಾಗಿದೆ. ಹೋರಾಟವನ್ನ ಮುಂದುವರಿಸುತ್ತೇವೆ. ನಾಗೇಂದ್ರ ಮತ್ತೆ ಹೇಳ್ತಾ ಇದ್ದೇನೆ, ಇವರು ಸಣ್ಣ ಮೀನು ಮಾತ್ರ. ಬಹಳ ದೊಡ್ಡ ತಿಮಿಂಗಲಗಳು ಕೂಡ ಇದರಿಂದಿದ್ದಾವೆ. ಬರೋ ದಿನದಲ್ಲೇ ಒಂದೊಂದೇ ಅದನ್ನ ಸತ್ಯನ ಬಿಚ್ಚಿಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತೇವೆ. ನಮ್ಮ ಉದ್ದೇಶ ನಾಗೇಂದ್ರರ ತೇಜೋವಧೆ ಮಾಡಬೇಕು ಅಂತಲ್ಲ. ನಮ್ಮ ಉದ್ದೇಶ ಆ ದಲಿತ ಸಮುದಾಯಗಳಿಗೆ ನ್ಯಾಯ ಕೊಡಿಸಬೇಕು. ಯಾವ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ನವರು, ಆ ಹಣವನ್ನ ವಾಪಸ್ ಆ ಸಮುದಾಯಕ್ಕೆ ಸೇರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ.
ನಾಗೇಂದ್ರ ಅವರ ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಮುಂದೆನೂ ಕೂಡ ಹೋರಾಟ ತೆಗೆದುಕೊಂಡು ಹೋಗ್ತೇವೆ.